ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜನೀರು. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಹೊರಗಡೆ ಬಂದು ನೋಡಿದರೆ ಇನ್ನೂ ಮಂಜೆಲ್ಲ ಹಾಗೆ ಇತ್ತು. ತುಂಬ ಚಳಿ ಇತ್ತು, ಹೊರಗಡೆ ನಿಲ್ಲಕ್ಕಾಗಿರಲಿಲ್ಲ. ಈ ಚಳಿ ಇರೋದ್ರಿಂದ ಬೇಗ ಎದ್ದೇಳೋಕ್ಕೆ ಕೂಡ ಆಗಲ್ಲ. ಹಾಗೆ ಒಳಗಡೆ ಬಂದು ಬ್ರಷ್ ಕೂಡ ಮಾಡ್ಕೊಂಡು ಹಾಗೆ ಸ್ನಾನ ಮಾಡಿಕೊಂಡು ಇನ್ನು ಪೂಜೆ ಮಾಡೋಣ ಅಂದ್ಕೊಂಡೆ. ಯಾಕಂತ ಹೇಳಿದರೆ ಇವತ್ತು ಅಂಗಾರಕ ಸಂಕಷ್ಟಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಹೆಣ್ಮಕ್ಳು ಉಪವಾಸ ಕೂಡ ಮಾಡ್ತಾರೆ. ನಾನು ಕೂಡ ಸ್ನಾನ ಮಾಡಿಕೊಂಡು ಹಾಗೆ ಬಾಗಿಲು ಪೂಜೆ ಎಲ್ಲ ಮಾಡೋಣ ಅಂತ ಬಾಗಿಲೆಲ್ಲ ತೊಳೆದು ಅರಿಶಿನ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಟೆ. ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ಪೂಜೆ ಕೂಡ ಮಾಡಿದೆ. ನೋಡ್ಬೋದು ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ. ಈ ಸಂಕಷ್ಟಿ ಮಂಗಳವಾರ ಬಂದಿರೋದ್ರಿಂದ ಉಪವಾಸ ಮಾಡಿದರೆ ನಾವು ಏನೇ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಅದು ನೆರವೇರುತ್ತಂತೆ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಅಜ್ಜಿ ಕೂಡ ಬಂದಿದ್ದರು. ಹಾಗೆ ನಮ್ಮ ಅಜ್ಜಿಯನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಹಾಗೆ ಎದುರುಗಡೆ ಕೂಡ ಆಂಜನೇಯನ ದೇವಸ್ಥಾನ ಇತ್ತು. ಆಂಜನೇಯನ ದೇವಸ್ಥಾನ ಕೂಡ ಹೋಗಿ ಬರೋಣ ಅಂದ್ಕೊಂಡು ಆಂಜನೇಯನ ದೇವಸ್ಥಾನ ಕೂಡ ಹೋದ್ವಿ. ಅಲ್ಲಿ ಕೂಡ ಆಂಜನೇಯನ ದರ್ಶನ ಮುಗಿಸ್ಕೊಂಡು ಹಾಗೆ ಅದ್ರ ಒಳಗಡೆ ಪಕ್ಕಕ್ಕೆ ಶನೇಶ್ವರ ದೇವಸ್ಥಾನ ಇದೆ, ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಆಂಜನೇಯನ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ. ಸೊ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.